GG ಅಂತ ಬರಿತಾ ಇದ್ದೀನಿ ಅಷ್ಟೇ. So let's assume, so as I told you in the earlier classes, in gaseous reaction we have to measure the concentration of the reactants or whatever the product also by using a pressure, not a concentration, not a moles per dm cube. Moles per dm cube ಇಂದ ಮೆಜರ್ ಮಾಡಲ್ಲ. moles per dm cube ಇಂದ ಏನು ಮೆಜರ್ ಮಾಡ್ತೀವಿ? ಲಿಕ್ವಿಡ್ ಸ್ಟೇಟ್ ರಿಯಾಕ್ಷನ್ಸ್ಗಳನ್ನ ಮತ್ತು ಸಾಲಿಡ್ ಸ್ಟೇಟ್ ರಿಯಾಕ್ಷನ್ಸ್ಗಳನ್ನ ಮಾತ್ರ. ಬಟ್ ಗೇಸಿಯಸ್ ಸ್ಟೇಟ್ ರಿಯಾಕ್ಷನ್ಸ್ಗಳನ್ನ the concentration of the gaseous reactants as well as the product by using only pressure or partial pressure. So that's why let's consider P naught be the initial pressure of A. So as the reaction goes on takes place, the P naught will decreases by X after a time T. And the artha iste. First initially A ಎಷ್ಟಿರುತ್ತೆ ಅಂದರೆ P naught ಅಷ್ಟಿರುತ್ತೆ. As time moves on, as the reaction proceed, it will decreases by X. X ಅಷ್ಟು ಡಿಕ್ರೀಸ್ ಆಗುತ್ತೆ. ಸೊ ಅಲ್ಲಿಗೆ ಹೇಗೆ ಬರ್ಕೊಬೋದು ನಾನು? ಅಟ್ ಟೈಮ್ T is equals to 0. A ಎಷ್ಟಿರುತ್ತೆ ಅಂದರೆ ಇಲ್ಲಿ ನೋಡ್ಕೊಳ್ರಿ, A ಎಷ್ಟಿರುತ್ತೆ? P naught ಅಷ್ಟಿರುತ್ತೆ. ದಟ್ ಮೀನ್ಸ್ ಟು ಸೇ ರಿಯಾಕ್ಷನ್ ಸ್ಟಾರ್ಟ್ ಆಗಿರಲ್ಲ ಅಂತ ಅರ್ಥ. ಅಲ್ಲಿಗೆ ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲದಾಗ B ಮತ್ತು Cಗಳು ಪ್ರಾಡಕ್ಟ್ ಫಾರ್ಮ್ ಆಗಿರ್ತಾವ? ನೋ, ಅವೆರಡು 0 ಆಗಿರ್ತವೆ. ಅದೇ ಥರ ಅಟ್ ಟೈಮ್ ಇಸ್ ಈಕ್ವಲ್ಸ್ ಟು T ಎಷ್ಟಾಗಿದೆ ಅಂದ್ಕೊಳ್ಳಿ, ಟೈಮು T ಎಷ್ಟು ನಡೆದಿದೆ, ಆವಾಗ ನಾನೇ ಹೇಳಿದ್ದೀನಿ P naught ಎಷ್ಟು ಕಡಿಮೆ ಆಗಿರುತ್ತೆ, X ಅಷ್ಟು ಕಡಿಮೆ ಆಗಿರುತ್ತೆ. ಆವಾಗ A ಎಷ್ಟಿರುತ್ತೆ ಅಂತಂದರೆ P naught ಮೈನಸ್ X ಅಷ್ಟು ಇರುತ್ತೆ. ಸೊ ಯಾಕೆ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಿದೆ ನಿಮಗೆ? ಸೊ ಹೌ ಮಚ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಇಸ್ ಡಿಕ್ರೀಸಸ್, ದಟ್ ಮಚ್ ಪ್ರಾಡಕ್ಟ್ ಇಸ್ ಫಾರ್ಮ್. ಎಷ್ಟು ಇಲ್ಲಿ ಡಿಕ್ರೀಸ್ ಆಗಿರುತ್ತೋ ಅಷ್ಟು ಪ್ರಾಡಕ್ಟಾಗಿ ಕನ್ವರ್ಟ್ ಆಗಿರುತ್ತೆ. ಇದಿಷ್ಟು ತಿಳ್ಕೊಂಡ್ರೆ ಆರಾಮಾಗಿ ನೀವೇ ಡಿರೈವ್ ಮಾಡಿಬಿಡ್ಬೋದು. ಅಲ್ಲಿಗೆ ಟೋಟಲ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. P T ಅಂತ ಕರಿತೀವಿ ಟೋಟಲ್ ಪ್ರೆಷರ್ನ. ಏನಿದೆ ಎಲ್ಲನೂ ಆ್ಯಡ್ ಮಾಡಿ, P naught ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಎಲ್ಲವನ್ನು ಆ್ಯಡ್ ಮಾಡಿದ್ದೀರಾ. ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಸೊ ವಾಟ್ ಈಸ್ ದ ರಿಮೈನಿಂಗ್ ಥಿಂಗ್? ಟೋಟಲ್ ಪ್ರೆಷರ್ ಈಸ್ ಈಕ್ವಲ್ಸ್ ಟು P naught ಪ್ಲಸ್ ಎಕ್ಸ್. ಹಾಗಿದ್ರೆ ವಾಟ್ ಈಸ್ ದ ಎಕ್ಸ್ ವ್ಯಾಲ್ಯೂ ಹಿಯರ್? ಪಿ ಟಿ ಹಾಗೆ ಇರುತ್ತೆ. P ನಾಟ್ನ ಆ ಕಡೆ ಕಳಿಸಿ P naught ಸಿಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ಎಕ್ಸ್ ಈಸ್ ಈಕ್ವಲ್ಸ್ ಟು P T ಮೈನಸ್ P naught. ನೆಕ್ಸ್ಟ್ ಏನು ಮಾಡಬೇಕು? ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ P naught ಮೈನಸ್ ಎಕ್ಸ್. ಅಲ್ಲಿಗೆ ಅರ್ಥ ಆಯ್ತಾ? ಇನಿಷಿಯಲ್ ಕಾನ್ಸಂಟ್ರೇಷನ್ನು P naught ಇದೆ. P naught ಮೈನಸ್ ಎಕ್ಸ್ ಅಂದರೆ ಏನಲ್ಲಿ? ದಿಸ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎ ಆಫ್ಟರ್ ಟೈಮ್ ಟಿ. ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಅಲ್ಲಿಗೆ ಅದು ಏನು ಸಿಗುತ್ತೆ ಅಂತಂದರೆ P naught ಹಾಗೆ ಇರಲಿ. ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ ಹಿಯರ್? P T ಮೈನಸ್ P naught. ಸೊ ಏನು ಸಿಗುತ್ತೆ? P naught ಹಾಗೆ ಇರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ P T ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ P naughtಗೆ P naught ಹಾಗೆ ಇರುತ್ತೆ. ಅಲ್ಲಿಗೆ ಏನು ಸಿಕ್ತು ಟೋಟಲಿ? 2P naught ಮೈನಸ್ P T. ಅರ್ಥ ಆಯ್ತಾ? ಅಲ್ಲಿಗೆ ಇದೇ 2P naught ಮೈನಸ್ P T ಇಸ್ ನಥಿಂಗ್ ಬಟ್ P naught ಮೈನಸ್ ಎಕ್ಸ್. ಅಲ್ಲಿಗೆ ಸೊ ಈಗ ಫೈನಲಾಗಿ ನಾನು ರೇಟ್ ಕಾನ್ಸ್ಟೆಂಟ್ನ ಬರೀತಾ ಇದ್ದೀನಿ. ಆ್ಯಸ್ ಐ ಟೋಲ್ಡ್ ಯು, ಇಟ್ ಈಸ್ ಸೇಮ್ ಆ್ಯಸ್ ದ ಲಿಕ್ವಿಡ್ ಸ್ಟೇಟ್ ರಿಯಾಕ್ಷನ್, ಅದರ್ 2 ಸ್ಟೇಟ್ಸ್ ರಿಯಾಕ್ಷನ್ಸ್ ಅದೇ ಥರ ಇರುತ್ತೆ. K is equals to 2.303 divided by T log. ನೋಡಿ R naught ಜಾಗಕ್ಕೆ ಏನು ಬರ್ಕೋತಾ ಇದ್ದೀನಿ? P naught ಬರೀತಾ ಇದ್ದೀನಿ. P ಜಾಗಕ್ಕೆ ಏನು ಬರ್ಕೋತಾ ಇದ್ದೀನಿ? 2P naught ಮೈನಸ್ P T. ಅರ್ಥ ಆಗ್ತಿದೆಯಾ? ನಾವು ಹೀಗೆ ತಾನೇ ಡಿರೈವ್ ಮಾಡಿದ್ವಲ್ಲ, ಅದೇಗಿತ್ತು 2.303 divided by T log of R naught divided by R. ಅರ್ಥ ಆಯ್ತಾ? ಅಲ್ಲಿಗೆ ಇಲ್ಲಿ R naught ಜಾಗಕ್ಕೆ P naught ಬಂದಿದೆ, R ಜಾಗಕ್ಕೆ 2P naught ಮೈನಸ್ P T ಬಂದಿದೆ. ಅಲ್ಲಿಗೆ ಆ್ಯಸ್ ಯೂಶುವಲ್ K is a rate constant for gaseous state reactions. What is T? T is a time. What is P naught? P naught is the initial concentration of A. So what is 2P naught minus P T ಅಂತಂದರೆ it is the concentration of A after time T ಅಷ್ಟೇ. ಲೈಕ್ R ಅಂದರೆ ಏನಿಲ್ಲಿ? It is the molar concentration of reactant after time T. ಅದೇ ಥರ it is the molar concentration of A after time T. ಒನ್ ಅಟ್ ದ ಸೇಮ್. ಜಸ್ಟ್ ನೀವು R ಜಾಗಕ್ಕೆ ಏನು ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಷ್ಟಾದ ನಂತರ ನೆಕ್ಸ್ಟ್ ಒನ್ ಆಫ್ ದಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಆಫ್ ಲೈಫ್ ರಿಯಾಕ್ಷನ್. ಅಲ್ಲಿಗೆ ನೋಡಿ ಎಷ್ಟೇ ಹೇಳ್ತಾ ಇದೆ, ಹಾಫ್ ಲೈಫ್ ಮೀನ್ಸ್ ಈಗ ಮನುಷ್ಯನ ಸರಾಸರಿ ಜೀವನ ಎಷ್ಟು ಇರ್ಬೋದು? ಒಂದು 80 ವರ್ಷ ಇರ್ಬೋದು ಅಂದ್ಕೊಳ್ಳಿ. ಅಲ್ಲಿಗೆ 80 ವರ್ಷದಲ್ಲಿ 40 ವರ್ಷ ಇರೋರು, ಈಗ ಆಲ್ರೆಡಿ 40 ವರ್ಷ ಇರೋರನ್ನ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಮನುಷ್ಯ 80 ವರ್ಷ ಬದುಕಿದರೆ 80 ವರ್ಷ ಬದುಕ್ತಾನೆ ಅಂತ ಇಟ್ಕೊಳ್ಳಿ. ಈಗ ಆಲ್ರೆಡಿ ಅವನು 40 ವರ್ಷ ಆಗಿದೆ, ಹಾಗಾಗಿ ಅವನು ಏನಂತ ಅನ್ಕೊಬೋದು? ಹಾಫ್ ಲೈಫ್ ಮುಗಿದಿದೆ ಅಂತ ಅನ್ಕೊಬೋದು. ಸೊ ಇನ್ ದ ಸೇಮ್ ವೇ
ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ನ ನಾವು ಕೆಮಿಸ್ಟ್ರಿಯಲ್ಲಿ ಬಳಸ್ಕೋತೀವಿ. ತುಂಬ ಇಂಪಾರ್ಟೆಂಟು, ಇದರಿಂದ ತುಂಬ ಯೂಸಸ್ ಇದೆ ನೋಡಿ. ಹೆಸರೇ ಹೇಳ್ತಾ ಇರೋ ಥರ, ಇಫ್ ಐ ಗಿವ್ ಎ ಪರ್ಟಿಕ್ಯುಲರ್ ಡೆಫಿನೇಷನ್ ಫಾರ್ ಹಾಫ್ ಲೈಫ್ ರಿಯಾಕ್ಷನ್ಗೆ ಪರ್ಟಿಕ್ಯುಲರ್ ಡೆಫಿನೇಷನ್ಸ್ ಕೊಡೋದಾದರೆ, ಇಟ್ ಈಸ್ ದ ಟೈಮ್ ಇನ್ ವಿಚ್ the concentration of the reactant is reduced to half of its initial concentration. Sorry, once again I am going to define what is half life of a reaction. So half life of a reaction, it is a time in which the concentration of the reactant is reduced to half of its initial concentration. Andre once again let's consider a reaction A gives rise to B. A ಅನ್ನೋದನ್ನ ನೀನು 10 ಗ್ರಾಮ್ ತೊಗೊಂಡಿರ್ತೀಯ ಅಂತ ಇಟ್ಕೋ. ಈ 10 ಗ್ರಾಮು ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ಏನೋ ರಿಯಾಕ್ಷನ್ ಪ್ರೊಸೀಡ್ ಆದಂಗೆ 10 ಗ್ರಾಮ್ ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅಂದರೆ ಇಟ್ ಗೆಟ್ ಡಿಕ್ರೀಸಸ್, ಆ್ಯಸ್ ಯು ನೋ, ನಿಮಗೆ ಗೊತ್ತಿರೋ ಥರ ಡಿಕ್ರೀಸ್ ಆಗ್ತಾ ಇರುತ್ತೆ. 10 ಗ್ರಾಮಲ್ಲಿ ಅರ್ಧ ಎಷ್ಟು? 5 ಗ್ರಾಮು. ಅಲ್ಲಿಗೆ 10 ಗ್ರಾಮ್ ಇರೋ ಎ 5 ಗ್ರಾಮಿಗೆ ಬರೋ ತನಕ ಎಷ್ಟು ಟೈಮ್ ತೊಗೊಳುತ್ತೋ ಅದನ್ನೇ ಹಾಫ್ ಲೈಫ್ ಆಫ್ ದಿಸ್ ರಿಯಾಕ್ಷನ್ ಅಂತ ಕರಿತೀವಿ. ನೀವು ಆ ಥರನಾದರೂ ಡಿಫೈನ್ ಮಾಡ್ಬೋದು, ಅಥವಾ ಕಾಮನ್ ಆಗಿ ಟೈಮ್ ರಿಕ್ವೈರ್ಡ್ ಫಾರ್ ಟು ಕಂಪ್ಲೀಟ್ 50% ಆಫ್ ದ ರಿಯಾಕ್ಷನ್ ಹಾಕಬೇಕಾದ್ರೂ ಕಾಮನ್ ಆಗಿ ಹೇಳ್ಬೋದು. ಅಲ್ಲಿಗೆ ಇಲ್ಲೊಂದು ಈಕ್ವೇಷನ್ಸ್ನ ನೀವು ನೆನ್ಪಿಟ್ಕೋಬೇಕು. ಟಿ ಹಾಫ್ ಅಂತ ಕರಿತೀವಿ. ಟಿ ಹಾಫ್ ಇದು 1/2. ಟಿ ಹಾಫ್ ಅಂತಂದರೆ ಹಾಫ್ ಲೈಫ್ ಪೀರಿಯಡ್ ಅಂತ. ಟಿ ಹಾಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ನಾಟ್ ಟು ದ ಪವರ್ ಆಫ್ 1 - n. ದಿಸ್ ಈಕ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ಸರಿ ನೀಟಲ್ಲಿ ಕೇಳಿದ್ದಾರೆ ಇದನ್ನ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ಟಿ ಹಾಫ್ ಅಂದರೆ ಹಾಫ್ ಲೈಫ್ ಆಫ್ ದ ರಿಯಾಕ್ಷನ್. ಆರ್ ನಾಟ್ ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಎನ್ ಈಸ್ ಅನ್ ಆರ್ಡರ್. ನೋಡಿ, ಎನ್ ಕನ್ಫ್ಯೂಸ್ ಆಗಿಬಿಡಿ. ಎನ್ ಈಸ್ ಅನ್ ಆರ್ಡರ್ ಆಫ್ ದ ರಿಯಾಕ್ಷನ್, ನೆನ್ಪಿಟ್ಕೋಬೇಕು. ಸೊ ಒನ್ಸ್ ಅಗೇನ್ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್ನ ಡೆಫಿನೇಷನ್ಸ್ ಕೇಳ್ತಾರೆ. ಡೆಫಿನೇಷನ್ ಇಸ್ ನಥಿಂಗ್ ಬಟ್ ದ ಟೈಮ್ ಇನ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಗೆಟ್ ರೆಡ್ಯೂಸ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್, ಆರ್ ಟೈಮ್ ರಿಕ್ವೈರ್ಡ್ ಫಾರ್ ದ 50% ಕಂಪ್ಲೀಷನ್ ಆಫ್ ದ ರಿಯಾಕ್ಷನ್. ಈಸಿಯಾಗಿ ನೆನ್ಪಿಟ್ಕೋಬೋದು. ನೋಡಿ, ನೆಕ್ಸ್ಟು ಇದನ್ನು ಕೇಳಿಲ್ಲ ಅಂತಂದರೆ ಇದನ್ನು ಕೇಳ್ತಾರೆ. ಡೆಫಿನೆಟಾಗಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಏನು? ಶೋ ದಟ್ ಫಾರ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಪೀರಿಯಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂದ್ರೂ ಒಂದೇ, ಅಥವಾ ಡಿರೈವ್ ದ ರಿಲೇಷನ್ ಬಿಟ್ವೀನ್ ಹಾಫ್ ಲೈಫ್ ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ಫಾರ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಡೆಫಿನೆಟಾಗಿ ಕೇಳ್ತಾರೆ 2 ಮಾರ್ಕ್ಸ್ಗೆ. ಸೊ ನೋಡಿ, ನಾನು ಆವಾಗಲೇ ಹೇಳ್ದೆ ಯು ಹ್ಯಾವ್ ಟು ರಿಮೆಂಬರ್ ಸಮ್ ಈಕ್ವೇಷನ್ಸ್ ಅಂತ. ಹಾಗಾಗಿ ಈಕ್ವೇಷನ್ಸ್ ನೆನ್ಪಿಟ್ಕೋಬೇಕು. ಝೀರೋ ಆರ್ಡರ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಝೀರೋ ಆರ್ಡರ್ ರೇಟ್ ಕಾನ್ಸ್ಟೆಂಟ್ ಹೇಗಿರುತ್ತೆ? ಕೆ ಈಸ್ ಈಕ್ವಲ್ಸ್ ಟು ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ. ನೆನಪಾಯ್ತಾ? ರೈಟ್, ಈ ಈಕ್ವೇಷನ್ಸ್ ಬರ್ಕೊಳ್ಳಿ. ಸೊ ನೋಡಿ, ಎಷ್ಟು ಈಸಿಯಾಗಿ ಡಿರೈವ್ ಮಾಡ್ತಾ ಇದ್ದೀನಿ. ಟಿ ಈಸ್ ಈಕ್ವಲ್ಸ್ ಟು ಟಿ ಹಾಫ್ ಲೈಫ್ ತಾನೇ ನಾವು ಕಂಡುಹಿಡಿಬೇಕಿರೋದು. ಟಿ ಈಸ್ ಈಕ್ವಲ್ಸ್ ಟು ಟಿ ಹಾಫ್ ಆದಾಗ ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಆರ್ ನಾಟ್ ಬೈ 2 ಆಗುತ್ತೆ. ಯಾಕೆ? ದಿಸ್ ಈಸ್ ವಾಟ್ ದ ಡೆಫಿನೇಷನ್ ಆಫ್ ಹಾಫ್ ಲೈಫ್. ವೆನ್ ಟಿ ಈಸ್ ಈಕ್ವಲ್ಸ್ ಟು ಟಿ ಹಾಫ್, ಆರ್ ಇಸ್ ಈಕ್ವಲ್ಸ್ ಟು ಆರ್ ನಾಟ್. ಅಂದರೆ ದ ಟೈಮ್ ಅಟ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಗೆಟ್ ರಿಡ್ಯೂಸ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟಿತ್ತು ಅದರಲ್ಲಿ ಹಾಫ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಅದೇ ಹಾಫ್ ಲೈಫ್. ಅರ್ಥ ಆಯ್ತಾ? ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ. ಈಕ್ವೇಷನ್ 1 ಅಂದ್ಕೊಳ್ಳಿ. ಇದನ್ನ ಈ ವ್ಯಾಲ್ಯೂಗಳನ್ನ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಏನು ಸಿಗುತ್ತೆ? ಕೆ ಹಾಗೆ ಇರುತ್ತೆ, ಆರ್ ನಾಟ್ ಹಾಗೆ ಇರುತ್ತೆ, ಆರ್ ನಾಟ್ ಹಾಗೆ ಇರಲಿ, ಮೈನಸ್. ಸೊ ಆರ್ ಜಾಗಕ್ಕೆ ಏನು ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ? ಆರ್ ನಾಟ್ ಬೈ 2. ಸೊ ಟಿ ಜಾಗಕ್ಕೆ ಟಿ ಹಾಫ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಏನು ಸಿಗುತ್ತೆ? ಟಿ ಹಾಫ್ ಸಿಗುತ್ತೆ. ಸೊ ಟಿ ಹಾಫ್ ಇಸ್ ಈಕ್ವಲ್ಸ್ ಟು, ನೋಡಿ, ಆರ್ ನಾಟ್ ಮೈನಸ್ ಆರ್ ನಾಟ್ ಬೈ 2 ಅಂದರೆ ಇಟ್ಸ್ ನಥಿಂಗ್ ಬಟ್ 1 ಮೈನಸ್ ಹಾಫ್ ಅಂತ. 1 ಮೈನಸ್ ಹಾಫ್ ಮಾಡಿದ್ರೆ ಹಾಫ್ ಸಿಗುತ್ತೆ. ಹೇಗೆ ಬರ್ಕೋಬೋದು? ಆರ್ ನಾಟ್ ಬೈ 2 ಉಳ್ಕೊಳ್ಳುತ್ತೆ. ಇಲ್ಲೇನು ಸಿಗುತ್ತೆ? ಸಾರಿ, ಕೆ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರ್ತೀವಲ್ಲ ಅದು. ಫೈನಲಿ ನಮಗೇನು ಸಿಕ್ತು? ಟಿ ಹಾಫ್ ಇಸ್ ಈಕ್ವಲ್ಸ್ ಟು ಆರ್ ನಾಟ್ ಡಿವೈಡೆಡ್ ಬೈ 2k. ಇಲ್ಲಿತ್ತಲ್ಲ, ಅದನ್ನ ಡಿನಾಮಿನೇಟರ್ ತೊಗೊಬಂದಿದ್ದೀನಿ. ದಿಸ್ ಇಸ್ ವಾಟ್ ವಿ ಗೆಟ್. ಇದು ಸಿಕ್ತು. ಈಗ ಇದನ್ನು ಹೇಗೆ ಬರ್ಕೊಬೋದು ನೋಡಿ. ಇದನ್ನು ಹೇಗೆ ಬರ್ಕೋಬೋದು? ವಿಚ್ ಇಸ್ ಇಂಪ್ಲೈಸ್ ಟಿ ಆಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ನಾಟ್. ಹೇಗೆ ಬರ್ಕೊಂಡ್ರಿ ಸರ್ ಹೀಗೆ ಅಂತಂದರೆ, ನೋಡಿ, 2 ಈಸ್ ಎ ಕಾನ್ಸ್ಟೆಂಟ್, ಕೆ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಇಲ್ಲಿ ಟರ್ಮ್ ಯಾವುದು? ಫಂಕ್ಷನ್ ಟರ್ಮು ಆರ್ ನಾಟ್. ಸೊ ಹಾಗಾಗಿ ಟಿ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ನಾಟ್. ಅದೇ ಅವ್ರು ಕೇಳಿರೋದು. ಶೋ ದಟ್ ಝೀರೋ ಆರ್ಡರ್ ರಿಯಾಕ್ಷನ್ half life period for a zero order reaction half life period is directly proportional to its initial concentration. ನೋಡಿ, T half for the zero order reaction is directly proportional to its initial concentration. ಪ್ರೂವ್ ಮಾಡ್ದಂಗೆ ಆಯ್ತಾ? ಸೊ ಹಿಂಗಂದ್ರೂ ಒಂದೇ, ಅಥವಾ ರಿಲೇಷನ್